ಹೆಲೋ ಎಲ್ಲರಿಗೂ ನಮಸ್ಕಾರ. ಇದು ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಶಿವಗಂಗೆ ಬೆಟ್ಟಕ್ಕೆ ಹೋಗೋಣ ಅಂತಂದು ಪ್ಲ್ಯಾನ್ ಮಾಡಿಕೊಂಡು ನಾನು ಮತ್ತು ನನ್ನ ತಮ್ಮ ಮತ್ತು ಹಸ್ಬೆಂಡ್ 3 ಜನನೂ ಕೂಡ ಹೋಗ್ತಾ ಇದ್ದೀವಿ. ಹಾಗೆ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ಒಂದು ಆಲ್ಮೋಸ್ಟ್ ಒಂದು 10:30 ಆಗಿತ್ತು ನಾವು ಮನೆ ಬಿಡೋ ಅಷ್ಟರಲ್ಲಿ. ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ನಾನು ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊತಾ ಇದ್ದೆ. ನನ್ನ ತಮ್ಮ ಆಲ್ರೆಡಿ 1 ಟೈಮ್ ಹೋಗಿ ಬಂದಿದ್ದಂತೆ. ಅವನಿದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಹಾಗಾಗಿ ಅವನಿಗೆ ರೂಟೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತಂದು ಅವನ ಜೊತೆಗೆ ಹೋಗ್ತಾ ಇದ್ದೀವಿ. ಅವನು ಹೋಗೋಣ ಅಂತಂದು ಒಂದು 3-4 ಡೇಸ್ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಆದರೂ ಕೂಡ ಸ್ವಲ್ಪ ಲೇಟೇ ಆಯಿತು, ಬೇಗ ಹೋಗೋದಕ್ಕೆ ಆಗಲಿಲ್ಲ. ಆಲ್ಮೋಸ್ಟ್ ಎಲ್ಲ ಮೋಡ ಆಗಿರೋ ಥರ ಅನಿಸ್ತಾ ಇತ್ತು. ಎಲ್ಲಿ ಮಳೆ ಬಂದುಬಿಡುತ್ತೋ ಅಂತ ಅಂದ್ಕೊಂಡೆ, ಬಟ್ ಮಳೆ ಏನೆಲ್ಲ ಬರಲಿಲ್ಲ. ಇನ್ನೇನು ಶಿವಗಂಗೆ ನಾವು ರೀಚ್ ಆದ್ವಿ. ಅಲ್ಲಿ ಹೋಗ್ತಾ ಇದ್ದಂಗೆ ಪಾರ್ಕಿಂಗ್ ಫೀಸ್ ಕೊಡಿ ಅಂತ ಹೇಳಿದ್ರು. ಸರಿ ಅಂತಂದು ಆನ್ಲೈನ್ ಪೇ ಮಾಡ್ತೀವಿ ಅಂತ ಹೇಳಿದ್ವಿ. ಆನ್ಲೈನ್ ಪೇ ಮಾಡೋದಕ್ಕೆ ನಂಬರ್ ಕೊಟ್ಟರು, ಬಟ್ ಅದು ಹೋಗಲಿಲ್ಲ. ಕ್ಯಾಶ್ ಕೊಡಿ ಅಂದರೆ ನಾವು ಕ್ಯಾಶ್ ಇಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ ಚೀಟಿನ ವಾಪಸ್ ಇಸ್ಕೊಂಡ್ರು. ಬಟ್ ಒಳಗಡೆನೂ ಇರುತ್ತೆ, ಈ ಥರ ಕ್ಯಾಶ್ ಕೊಟ್ಟೆ ನೀವು ಪಾರ್ಕ್ ಮಾಡಬೇಕು ಅಂತ ಹೇಳಿದ್ರು. ಅಲ್ಲೇನು ಯಾರು ಬಂದು ಚೀಟಿನೂ ಕೇಳಿಲ್ಲ, ಏನೂ ಕೇಳಲಿಲ್ಲ. ಸರಿ ಅಂತ ಹಾಗೆ ಪಾರ್ಕ್ ಮಾಡಿದ್ವಿ. ನಾವು ಬೆಳಿಗ್ಗೆ ಬೇಗನೆ ಟಿಫನ್ ಮಾಡಿದ್ವಲ್ವ, ಹಾಗಾಗಿ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಒಂದು 12:30 ಆಗಿತ್ತು ನಾವು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ. ಸೊ ಹಾಗಾಗಿ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಅಂದರೆ ಲೈಟಾಗಿ ಚಕ್ಲಿ, ಈ ಥರ ನಿಪ್ಪಟ್ಟು ಆ ಥರ ತೊಗೊಂಡ್ಬಿಟ್ಟು ಸ್ವಲ್ಪ ಕಾಫಿ ಕುಡಿದು ಹೋಗೋಣ ಅಂತಂದು ಅಂದ್ಕೊಂಡ್ವಿ. ಕಾಫಿ ಕುಡಿದು ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದು ಸ್ವಲ್ಪ ಬಿಲ್ಪತ್ರೆ ತೊಗೊಂಡ್ವಿ ನಾವು. ಹಾಗೆ ಹೋಗ್ತಾ ಈ ಥರ ಕಟ್ಟಿಗೆ ಕೊಡ್ತಾರೆ, ಅಲ್ಲಿ ಅನ್ನ ಪ್ರಸಾದ ಮಾಡೋದಕ್ಕೆ ಈ ಥರ ಕಟ್ಟಿಗೆನ ಕೊಡ್ತಾರೆ. ಅಲ್ಲಿ ತೊಗೊಂಡೋಗಿ ಹಾಕಬೇಕು. ನಾವು ಹೋಗ್ತಾ ಇರೋರೆಲ್ಲ ಒಂದೊಂದು ಕಟ್ಟಿಗೆ ಇಟ್ಕೊಂಡು ಹೋಗಬೇಕು, ಇಲ್ಲಾಂತಂದರೆ ಅವರಿಗೆ ಅಷ್ಟು ಮೇಲೆ ತೊಗೊಂಡೋಗೋದಕ್ಕೆ ಆಗಲ್ಲ ಎಲ್ಲ ಒಟ್ಟಿಗೆ. ಹಾಗಾಗಿ ಹೋಗ್ತಾ ಇರೋರ ಕೈಯಲ್ಲಿ ಒಂದೊಂದು ಕೊಡ್ತಾರೆ. ಸೊ ನಾವು ತೊಗೊಂಡೋಗಿ ಹಾಗೆ ಟೆಂಪಲ್ ಇರುತ್ತೆ ಅಲ್ಲಿ ಒಳಗಡೆ, ಆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಫಸ್ಟು ನನ್ನ ತಮ್ಮ ಇಲ್ಲಿ ಮೇಲ್ಗಡೆ ಹೋಗಿ ಬರೋಣ ಬಾ ಅಂತಂದು, ಅಂದರೆ ಪಾತಾಳ ಗಂಗೆ ಅಂತ ಇದೆ ಅಲ್ಲಿ. ಸೊ ಅಲ್ಲಿ ಹೋಗೋಣ ಫಸ್ಟು ಅಂತಂದು ಹೇಳಿದ. ಅಲ್ಲೂ ಕೂಡ ಟಿಕೆಟ್ನ ತೊಗೋಬೇಕು. ಒಬ್ಬರಿಗೆ 15 ರೂಪೀಸ್ ಏನೋ ಇರುತ್ತೆ. ಸೊ ನಾವು 3 ಟಿಕೆಟ್ ತೊಗೊಂಡ್ವಿ. ಈ ರೀತಿ ಕೆಳಗಡೆ ವೀರಭದ್ರೇಶ್ವರ ಮೂರ್ತಿ ಕೂಡ ಇತ್ತು, ಅದನ್ನು ಕೂಡ ದೊಡ್ಡದಾಗಿತ್ತು. ಸೊ ಅದನ್ನ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಲಾಕ್ ಆಗಿತ್ತು, ಇರಲಿಲ್ಲ. ಸೊ ಇದ್ರ ಪಕ್ಕನೇ ಈ ರೀತಿ ಪಾತಾಳಗಂಗೆ ಅಂತ ಇತ್ತು. ಬೆಟ್ಟದ ಮಧ್ಯದಲ್ಲಿ ನೀರು ಕೂಡ ಬರುತ್ತೆ. ಸೊ ಅದನ್ನು ಪಾತಾಳಗಂಗೆ ಅಂತಂದು ಹೇಳ್ತಾರೆ. ಅಷ್ಟೊಂದು ಕ್ಯೂ ಇದೆ, ನೋಡ್ತಾ ಇರ್ಬೋದು. ಬಟ್ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಕತ್ಲೆ ಇತ್ತು. ನನಗಂತೂ ಹೋಗೋದಕ್ಕೆ ಭಯನೇ ಆಗ್ತಿತ್ತು. ಕಾಲೇನಾದರೂ ಜಾರಿಬಿಟ್ರೆ ಒಳಗಡೆ ಹಂಗೆ ಹೋಗೋದು, ಆ ಥರ ಇತ್ತು. ಅಂದರೂ ಹೋಗಿ ಬಂದೆ. ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ರು, ನೋಡ್ತಾ ಇರ್ಬೋದು. ಇಷ್ಟೇ ಜಾಗ ಇದೆ, ಒಬ್ಬರು ಹೋಗಿ ಬರೋ ಥರ ಅಷ್ಟೇ ಜಾಗ ಇದೆ ಅಲ್ಲಿ. ನೀರೆಲ್ಲ ತೊಗೊಂಡು ಹೋಗ್ತಾ ಇದ್ರು, ಕೊಡದಲ್ಲಿ ನೀರು ತೊಗೊಂಡೋಗಿ ಸ್ನಾನ ಎಲ್ಲ ಮಾಡ್ತಾಯಿದ್ರು. ಅದರಿಂದ ನಾವು ಒಳಗಡೆ ಹೋಗುವಾಗ ಮೇಲ್ಗಡೆಯಿಂದ ಸ್ವಲ್ಪ ಲೈಟ್ ಬರ್ತಾ ಇತ್ತು ಅಲ್ಲಿಗೆ, ಅಷ್ಟು ಬಿಟ್ಟರೆ ಆ ಕಡೆ ಏನೂ ಅಷ್ಟು ಬೆಳಕಿರಲಿಲ್ಲ. ಹಾಗಾಗಿ ಕತ್ಲಾಗಿಬಿಡುತ್ತೆ, ಬೇಗ ಬನ್ನಿ ಅಂತ ಕೂಗ್ತಾಯಿದ್ರು ಅಲ್ಲಿರೋರು. ಹಂಗಾಗಿ ಭಯ ಆಗ್ತಿತ್ತು ನನಗಂತೂ. ಅಲ್ಲಿ ಫುಲ್ಲು ವೆಟ್ಟಿರುತ್ತೆ. ಹಾಗಾಗಿ ಕಾಲೇನಾದ್ರು ಜಾರಿತು ಅಂತಂದರೆ ತುಂಬಾ ಕಷ್ಟ. ಅಷ್ಟು ಒಳಗಡೆ ಇದೆ. ಅದೇನೋ ಮಳೆಗಾಲದಲ್ಲಿ ಒಳಗಡೆ ಹೋಗುತ್ತಂತೆ, ಬೇಸಿಗೆ ಕಾಲದಲ್ಲಿ ಮೇಲೆ ಬರುತ್ತಂತೆ ನೀರು. ಬಟ್ ನನ್ನ ತಮ್ಮ ಹೇಳ್ತಾ ಇದ್ದ, ಅವ್ನು ಬಂದಾಗ ತುಂಬ ಮೇಲೆ ಇತ್ತಂತೆ
ಇತ್ತಂತೆ. ವೀಡಿಯೋ ಮಾಡ್ತಾ ಇದ್ದೀನಲ್ಲ ಅಲ್ಲಿಂದ ನೀರಿತ್ತಂತೆ, ಬಟ್ ಇವಾಗಂತೂ ಫುಲ್ ಹಿಂದಕ್ಕೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೆ. ನನಗಂತೂ ತೊಗೊಂಡು ಬರೋ ತನಕ ಭಯನೇ ಇತ್ತು. ಅಲ್ಲಿ ಕತ್ಲು ಅಂದರೆ ಕತ್ಲಲ್ವ, ಹಾಗಾಗಿ ತುಂಬಾ ಭಯ ಆಗ್ತಾಯಿತ್ತು ನನಗೆ. ಸೊ ಫೈನಲಿ ತೊಗೊಂಡು ಬಂದ್ವಿ ನೀರನ್ನು, ತಲೆ ಮೇಲೆ ಹಾಕ್ಕೊಂಡು ಬರಬೇಕಷ್ಟೆ. ಅದಾದಮೇಲೆ ನಮ್ಮ ತಮ್ಮನ ನೀರನ್ನು ತಲೆ ಮೇಲೆ ಹಾಕ್ಕೊಂಡು ಬಂದು ಅಲ್ಲಿ ಮೇಲ್ಗಡೆ ತುಂಬಾ ಚೆನ್ನಾಗಿತ್ತು, ಗ್ರೀನರಿ ಹಾಗೆ ಸ್ಕೈ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಹಾಗಾಗಿ ಒಂದಷ್ಟು ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಬೆಟ್ಟದ ಮೇಲಂತೂ ಕೋತಿಗಳು ತುಂಬಾ ಇತ್ತು. ಹಾಗೆ ಮೇಲ್ಗಡೆ ಹೋದರೆ ಶಿವಂದು ಟೆಂಪಲ್ ಇತ್ತು. ಸಾಕು ಬಿಡ್ರಿ. ಓಕೆ, ಹೆದರಿಕೆ. ಓಕೆ, ಆಫ್ ಮಾಡಿರಿ ಸಾಕು. ಭಯ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ ನಮ್ಮನ್ನ ಅಂತ. ಟೆಂಪಲ್ಗೆ ಹೋಗಿ ಬಂದು ಹಾಗೆ ಅನ್ನಪ್ರಸಾದ ಇತ್ತು. ಸರಿ ಪ್ರಸಾದ ತೊಗೊಂಡು ಹೋಗ್ಬೇಡ, ಆಲ್ಮೋಸ್ಟ್ 1 ಗಂಟೆನೂ 1 ಕಾಲಾಗಿತ್ತು. ಹಾಗಾಗಿ ಊಟ ಮುಗಿಸ್ಕೊಂಡೇ ಹೋಗ್ಬೇಡ ಅಂತಂದು ಬಂದ್ವಿ. ನಾನು ನನ್ನ ತಮ್ಮ ತಟ್ಟೆ ತೊಳ್ಕೊಂಬರ್ತಾಯಿದ್ದೀವಿ. ಈಗ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಒಳಗಡೆ ಟ್ರೆಕ್ಕಿಂಗ್ ಇರುತ್ತೆ. ಒಳಗಡೆಯಿಂದನೇ ಹೋಗಬೇಕು. ನಾವು ಬೆಟ್ಟಕ್ಕೆ ಹೋಗಬೇಕು ಅಂದರೆ ಟೆಂಪಲ್ ಒಳಗಡೆಯಿಂದನೇ ಹೋಗಬೇಕು. ಸೊ ಹಾಗಾಗಿ ಫಸ್ಟ್ ಊಟ ಮುಗಿಸ್ಕೊಂಬೇಡ, ಮತ್ತು ಅಲ್ಲೇನಾದರೂ ಹಶ್ವಾದ್ರೆ ಅಂತಂದು ಊಟ ಮಾಡ್ತಾಯಿದ್ದೀವಿ ಆಲ್ರೆಡಿ. ಆ ಕಡೆ ಬೆಟ್ಟ ಕಾಣಿಸುತ್ತೆ. ಸ್ವಲ್ಪ ಹತ್ತೋದ್ರಲ್ಲೇ ಸಾಕಾಗ್ಬಿಡ್ತು. ಅಷ್ಟು ಒಂಥರ ಮೇಲ್ಗಡೆ ಹಿಂಗೆ ಡೌನಲ್ಲಿತ್ತು. ಅದನ್ನ ಹತ್ತಬೇಕು ಅಂದರೆ ಸಾಕಾಗೋಗ್ತಿತ್ತು. ಹಾಗೆ ಒಂದು ಸ್ವಲ್ಪ ವಾಟರ್ ಮೆಲನ್ ತೊಗೊಂಡ್ವಿ. ಎಲ್ಲರೂ ಕೂಡ ವಾಟರ್ ಮೆಲನ್ ತಿಂದು ಮತ್ತೆ ಹತ್ತಬೇಕು ಬೆಟ್ಟನ. ಎಷ್ಟು ಹತ್ತಿದ್ರೂ ಸಿಗ್ತಾನೆ ಇರಲಿಲ್ಲ. ನನಗಂತೂ ಸಾಕಾಗೋಗ್ಬಿಟ್ಟಿತ್ತು. ನಾನು ಬರಲ್ಲ ಹೋಗ್ರಿ ಅಂತ ಹೇಳ್ತಾಯಿದ್ರು, ಬಿಡ್ತಾನೆ ಇರಲಿಲ್ಲ. ನೋಡ್ತಾ ಇರ್ಬೋದು, ಈ ರೀತಿ ಇತ್ತು ಸ್ಟೆಪ್ಸು. ಅದಾದಮೇಲೆ ಒಳಗಡೆ ಅಂತೂ ಇನ್ನೂ ವಿಚಿತ್ರವಾಗಿತ್ತು. ಇದಾದರೂ ಪರವಾಗಿಲ್ಲ. ನಾನು ಏನು ತಪ್ಪು ಮಾಡಿಬಿಟ್ಟೆ ಅಂದರೆ ಸ್ಲಿಪ್ಪರ್ ಬಿಟ್ಬಿಟ್ಟೆ. ಅಲ್ಲಿ ಯಾರೋ ಸ್ಲಿಪ್ಪರ್ ಬಿಟ್ಟು ಹತ್ತಿ, ಇಲ್ಲಾಂದರೆ ಕಾಲು ಜರಿಯುತ್ತೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ರು. ನಾನು ಅಲ್ಲೇ ಶಾಪ್ ಹತ್ರನೇ ಸ್ಲಿಪ್ಪರ್ ಬಿಟ್ಬಿಟ್ಟೆ. ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮ ಶೂಸ್ ಹಾಕ್ಕೊಂಬಂದುಬಿಟ್ರು. ಇನ್ನೇನು ಮಾಡೋದು ಅಂತಂದು ಹೋದೆ. ಅರ್ಧ ದಾರಿಗೆ ಹೋಗೋಷ್ಟರಲ್ಲಿ ಸಾಕಾಗೋಗ್ಬಿಡೋದು. 10 ನಿಮಿಷ ನಡೆಯೋದು ಮತ್ತು ರೆಸ್ಟ್ ಮಾಡೋದು, 10 ನಿಮಿಷ ನಡೆಯೋದು ರೆಸ್ಟ್ ಮಾಡೋದು ಮಾಡ್ತಾಯಿದ್ವಿ. ಅಲ್ಲಿ ಒಳಗಡೆ ಒಂದು ವೀರಭದ್ರೇಶ್ವರ ಟೆಂಪಲ್, ಹಾಗೆ ಒಳಗಡೆ ಹೋಗ್ತಾ ಹೋಗ್ತಾ ಒಂದೊಂದೇ ಟೆಂಪಲ್ ಕಾಣಿಸ್ತಾ ಇರುತ್ತೆ. ಸೊ ಇದನ್ನು ನೋಡ್ತಾ ಇರ್ಬೋದು. ಇದು ಕೂಡ ಒಂದು ಟೆಂಪಲ್ಲು, ಶಿವನ್ ಟೆಂಪಲು. ಸೊ ಒಂದೊಂದೇ ಟೆಂಪಲ್ಗಳು ಕೂಡ ಅಲ್ಲಿ ಬೆಟ್ಟದ ಮಧ್ಯೆ ಒಂದೊಂದು ಟೆಂಪಲ್ ಇದೆ. ಸೊ ಅದನ್ನು ನೀವು ನೋಡ್ಕೊತ ಹೋಗ್ಬೋದು. ತುಂಬ ಹಳೆಯ ಟೆಂಪಲ್ ಇದು. ಒಳಗಡೆ ನೀರೇನೋ ಇರುತ್ತೆ ಇದು. ಅದನ್ನು ಕೂಡ ತಲೆ ಮೇಲೆ ಹಾಕ್ಕೊಂಡು ಬರ್ತಾರೆ, ತೀರ್ಥ ಥರ. ಮೇಲ್ಗಡೆ ಹೋಗ್ತಾ ಹೋಗ್ತಾ ತುಂಬಾ ಸುಸ್ತಾಗೋದು. ನಾವೆಷ್ಟು ಮೇಲೆ ಹೋಗ್ತೀವೋ ಅಷ್ಟು ಅಂಗಡಿಗಳೆಲ್ಲ ಇರುತ್ತೆ, ಬಟ್ ರೇಟ್ಗಳು ಕೂಡ ತುಂಬಾ ಜಾಸ್ತಿ ಇರುತ್ತೆ. ಮೇಲ್ಗಡೆ ಹೋದಂಗೆ ವಾಟರ್ ಬಾಟ್ಲಾಗಲಿ ನೀವೇನು ತೊಗೊತೀರೋ ಅದಂತೂ 1 to ಡಬಲ್ ರೇಟ್ ಇರುತ್ತೆ. ವಾಟರ್ ಬಾಟ್ಲು ಬೆಟ್ಟದ ಹತ್ರ 30 ರೂಪಾಯಿ ಇದ್ದರೆ ಅದ್ರ ಮೇಲ್ಗಡೆ 40, 50, 60 ಈ ರೀತಿ ಇರುತ್ತೆ. ನನಗಂತೂ ಬೆಟ್ಟ ಹತ್ತೋದ್ರಲ್ಲಿ ಸಾಕಾಗೋಗಿತ್ತು. ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಇನ್ನೊಂದು ಲಾಸ್ಟ್ ಹತ್ತಬೇಕಿತ್ತು. ಈ ರೀತಿ ತೋರಿಸ್ತೀನಿ ಯಾವ ಬೆಟ್ಟ ಅಂತ. ಇದು ಲಾಸ್ಟು ಪೀಕು. ನನಗಂತೂ ಫುಲ್ ಕಾಲೆಲ್ಲ ನೋವು ಬಂದುಬಿಡ್ತು. ಹಾಗಾಗಿ ನನ್ನ ಹಸ್ಬೆಂಡು, ಬೇಡ ನೀನು ಬರಬೇಡ, ಸುಮ್ಮನೆ ಕೂತ್ಕೋ ಇಲ್ಲೇ. ಅದು ಫುಲ್ಲು ಸ್ಟ್ರೈಟ್ ಇತ್ತು. ಬೆಟ್ಟ ಹತ್ತೋದು ತುಂಬಾ ಟಫ್ ಇತ್ತಂತ ಅದೊಂದು. ನಾನು 3/4 ಭಾಗ ಬಂದುಬಿಟ್ಟಿದ್ದೆ. ಇನ್ನು 1 ಕಾಲು ಭಾಗ ಬಂದಿದ್ದರೆ ಆ ವ್ಯೂವ್ನ ನೋಡ್ಬೋದಿತ್ತು. ನಾನು ಬರ್ತೀನಿ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್, ಬೇಡ ಹೋಗು ಅಂತಂದು ಅಲ್ಲೇ ಇಳಿಸ್ಬಿಟ್ರು ನನ್ನ. ನಾನು ಅಂದ್ರೂ ಅವ್ರು ಹಿಂದೆನೇ ಹೋಗ್ತೀನಿ ಅಂತ ಅಂದ್ರೂ ಕೂಡ ಬೇಡ, ಅಲ್ಲೇ ಕೂತ್ಕೋ, ರೆಸ್ಟ್ ಮಾಡು ನೀನು, ಸಾಕು ಬಂದಿದ್ದು. ನನಗೆ ಮೊದಲೇ ಲೆಗ್ ಪೇನ್ ಇತ್ತಲ್ವ, ಹಾಗಾಗಿ
ಇಷ್ಟು ಹತ್ತಿದೆ ಗ್ರೇಟ್ ನೀನು ಸಾಕು ಅಂತ ಹೇಳಿದ್ರು. ಸೊ ಅವರೆಲ್ಲ ಹೋಗಿ ಮೇಲ್ಗಡೆ ಏನೇನಿದೆ ಅಂತೆಲ್ಲ ವೀಡಿಯೋ ಮಾಡ್ಕೊಂಬಂದಿದ್ರು. ನನಗೆ ನೋಡಬೇಕಿತ್ತು, ನಾನು ನೆಕ್ಸ್ಟ್ ಟೈಮ್ ಹೋಗ್ತೀನಿ ಮೇಲ್ಗಡೆ ಅಂತಂದು ಹೇಳಿದೆ. ಸರಿ ನೆಕ್ಸ್ಟ್ ಟೈಮ್ ಹೋಗುವಂತೆ ಬಿಡು, ಫಸ್ಟ್ ಟೈಮ್ ಅಲ್ವಾ ಅಂತಂದು ಹೇಳಿದ್ರು. ಸೊ ತುಂಬಾ ಚೆನ್ನಾಗಿದೆ, ಮೇಲ್ಗಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಕಂಬ ಇದೆ, ಹಾಗೆ ಬಸವಣ್ಣ ಇದೆ, ಒಂದು ಟೆಂಪಲ್ ಇದೆ ಅಂತೆ. ಸೊ ನನಗೆ ನೋಡೋಕ್ಕಾಗಲಿಲ್ಲ, ನಾನು ಹೋಗ್ತೀನಿ ಅಂತಂದರು ಆಗಲಿಲ್ಲ. ಕೆಲವೊಬ್ಬರು ತ್ರೀ ಟೈಮ್ಸ್ ಬಂದಿದ್ದಾರಂತೆ ಈ ಶಿವಗಂಗೆಗೆ. ಫಸ್ಟ್ ಟೈಮು ಕಾಲು ಭಾಗ ಬಂದು ವಾಪಸ್ ಹೋಗಿದ್ದಾರಂತೆ, ಸೆಕೆಂಡ್ ಟೈಮ್ ಅರ್ಧ ಬಂದಿದ್ದಾರಂತೆ, ಈ ಸಲ ಮುಕ್ಕಾಲು ಭಾಗ ಬಂದಿದ್ದಾರೆ. ಬಟ್ ಲಾಸ್ಟ್ ಪೀಕನ್ನು ಹತ್ತಕ್ಕಾಗಿಲ್ಲ, ಅಷ್ಟು ಟಯರ್ಡ್ ಆಗಿಬಿಡುತ್ತೆ. ಒಂದೇ ಸಲ ಹತ್ತಕ್ಕಾಗಲ್ಲ. ನನಗಂತೂ ಸ್ಟ್ಯಾಮಿನಾನೇ ಇಲ್ಲ ಅಂತ ಅನಿಸ್ಬಿಡ್ತು. ನನ್ನ ತಮ್ಮಂಗಂತೂ ಸುಸ್ತೇ ಆಗ್ತಿರಲಿಲ್ಲ. ನಾನು ನನ್ನ ಹಸ್ಬೆಂಡು ಸ್ವಲ್ಪ ಟಯರ್ಡ್ ಆಗ್ತಾಯಿದ್ವಿ. ಬಟ್ ನನ್ನ ಹಸ್ಬೆಂಡ್ ಫುಲ್ ಹತ್ತು ಬಂದುಬಿಟ್ರು. ನಾನು ಹೋಗ್ತೀನಿ ಅಂತ ಹೇಳಿದೆ, ಬೇಡ ಇಬ್ಬರು ಕೂಡ ಬೇಡ ಹೋಗು ಅಲ್ಲೇ ಕುತ್ಕೋ ಸಾಕು ಅಂತಂದು ಹೇಳಿದ್ರು. ಅದು ಫುಲ್ಲು ಸ್ಟ್ರೈಟಾಗಿತ್ತು, ಕಂಬಿ ಹತ್ಕೊಂಡು ಬರಬೇಕಿತ್ತು. ಸೊ ಹಾಗಾಗಿ ಬೇಡ ಅಂತ ಹೇಳಿದ್ರು. ಹಾಗೆ ಈ ರೀತಿಯಾಗಿ ಒಂದಷ್ಟು ಕಂಬಗಳಿದೆ, ಹಾಗೆ ಫುಲ್ಲು ವ್ಯೂ ನೋಡ್ಬೋದು ಇಲ್ಲಿ ಮೇಲ್ಗಡೆ ಬಂದರೆ. ಸೊ ನೆಕ್ಸ್ಟ್ ಟೈಮ್ ಹೋದರೆ ಫುಲ್ ಹತ್ತಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನನ್ನ ತಮ್ಮ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ, ಯಾವ ರೀತಿ ಕಾಣಿಸುತ್ತೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತೈತೆ ಮೇಲ್ಗಡೆಯಿಂದ. ಬಟ್ ನಾನಿರೋ ಕಡೆಯಿಂದನೂ ಕೂಡ ಚೆನ್ನಾಗಿ ಕಾಣ್ತಾಯಿತ್ತು. ಅದಕ್ಕಿಂತ ಇದು ಫುಲ್ ಟಾಪಲ್ಲಿ ಹೋದರೆ ಇನ್ನೂ ಚೆನ್ನಾಗಿ ಕಾಣ್ತಾಯಿತ್ತು. ಸೊ ಅಲ್ಲೆಲ್ಲ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಸಿಕ್ಸ್ ಮಂತು 1 ಇಯರ್ ಬೇಬಿನೆಲ್ಲ ಕರ್ಕೊಂಡು ಬಂದಿದ್ರು. ಅದು ಹೆಂಗೆ ಬೆಟ್ಟ ಹತ್ತಿರ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಒಬ್ಬರು ಹೇಳ್ತಾಯಿದ್ರು, ನಾವು ಅಷ್ಟೇ ನೋಡಿದರೆ ಸಾಕು, ನಮ್ಮ ಮಕ್ಳು ನೋಡೋದು ಬೇಡವಾ ಅಂತ ಹೇಳ್ತಾಯಿದ್ರು. ಬಟ್ ಒಂಚೂರು ಕಾಲು ಜಾರಿತು ಅಂದ್ರೂ ಕೂಡ ತುಂಬಾ ಡೇಂಜರ್, ಅವ್ರಿಗೂ ಡೇಂಜರು, ಮಕ್ಳಿಗೂ ಕೂಡ ಡೇಂಜರು. ಸೊ ನಾನಂತೂ ನನ್ನ ಮಕ್ಳನ್ನ ಕರ್ಕೊಂಡು ಹೋಗಿಲ್ಲ, ಅವ್ರು ದೊಡ್ಡವರಾದ್ಮೇಲೆ ಹೋಗ್ತಾರೆ. ಸೊ ಹಾಗಾಗಿ ನಾನೇನು ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿದೆ, ಹಿಂಗೆ ಡೌನಲ್ಲಿದೆ. ನನಗೆ ನೋಡ್ತಾ ಇರ್ಬೋದು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಹಾಗೆ ನನ್ನ ಹಸ್ಬೆಂಡ್ ಬೇಡ ಹೋಗಿ ನಿನ್ಗೆ ಆಗಲ್ಲ, ಮೊದಲೇ ಕಾಲು ನೋವು ಅಂತೀಯ ಅಂತಂದು ಹೇಳಿದ್ರು. ನಾನು ಬರ್ತೀನಿ ಅಂತ ಎಷ್ಟು ಹೇಳಿದ್ರು ಬೇಡ ಅಂದರು. ಸೊ ಈ ರೀತಿಯಾಗಿತ್ತು. ಆಮೇಲೆ ಕೋತಿ ಬೇರೆ ಒಂದು ಪಾಪುಗೆ ಅಟ್ಯಾಕ್ ಮಾಡಿಬಿಟ್ಟಿತ್ತು. ಏನಂದರೂ ಬಿಡ್ತಾನೆ ಇಲ್ಲ. ಪಾಪು ಕೈಯಲ್ಲಿರೋ ತಿಂಡಿ ನೋಡಿನೋ ಏನೋ ಗೊತ್ತಿಲ್ಲ, ಆ ಪಾಪು ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿತ್ತು. ಎಷ್ಟೊಂದು ಜನ ಬಿಡಿಸಿದ್ರೂ ಬಿಡ್ತಾ ಇರಲಿಲ್ಲ. ಕೋತಿಗಳದ್ದು ಸ್ವಲ್ಪ ಕಾಟ ಜಾಸ್ತಿನೇ ಇದೆ ಅಲ್ಲಿ. ಪ್ರವೀಣ ಏನಿತ್ತು ಮೇಲೆ? ಹಾಗೆ ಹತ್ತೋಕ್ಕಿಂತ ಇಳಿಯೋದಂತೂ ಇನ್ನೂ ಟಫ್ ಇತ್ತು. ಹತ್ತೋದಾದರೂ ಬೇಕು, ಇಳಿಯೋದಂತೂ ಸಿಕ್ಕಾಪಟ್ಟೆ ಕಾಲು ನೋವು ಬಂದುಬಿಡ್ತು. ನನ್ನ ಹಸ್ಬೆಂಡು ಅದನ್ನೇ ಹೇಳ್ತಾಯಿದ್ರು, ನೀನೇನಾದರೂ ಮೇಲ್ಗಡೆ ಬಂದಿದ್ದರೆ ನಿಜವಾಗ್ಲೂ ಇಳ್ಕೊಂಡು ಬರ್ತಾನೆ ಇರಲಿಲ್ಲ, ಅಷ್ಟು ಟಫ್ ಇತ್ತು ಮೇಲ್ಗಡೆ ಅಂತ ಹೇಳ್ತಾಯಿದ್ರು. ಸೊ ಅವ್ರಿಗೆ ಹಸುವಾಗ್ಬಿಟ್ಟಿತ್ತಂತೆ. ಸೊ ಹಾಗಾಗಿ ಅಲ್ಲೇ ಹತ್ರದಲ್ಲೇ ಒಂದು ಶಾಪ್ ಇತ್ತು. ಹಾಗೆ ಮಂಡಕ್ಕಿ ಸ್ವಲ್ಪ ಸೌತೆಕಾಯಿ ತಿಂದ್ವಿ. ನೀರಿನ ಬಟ್ಲೆ ಇತ್ತು ಅಲ್ಲಿ, ಎಷ್ಟೋ ಜನ ಕಂಬಿ ಎಲ್ಲ ಮುಟ್ಟು ಬಂದಿರ್ತೀವಿ. ಹಾಗೆ ನಾವು ಹೋಗುವಾಗ ಒಳ್ಕಲ್ ತೀರ್ಥ ತೊಗೊಂಡು ಹೋಗಲಿಲ್ಲ, ಯಾಕಂದರೆ ತುಂಬಾ ರಶ್ ಇತ್ತು. ಹಾಗಾಗಿ ಬರುವಾಗ ತೊಗೊಳ್ಳೋಣ, ಯಾಕಂದರೆ ಮತ್ತೆ ಸುಮ್ಮನೆ ಇಲ್ಲಿ ವೆಯ್ಟ್ ಮಾಡೋದಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ವಿಡಿಯೋ ಎಲ್ಲ ಮಾಡೋದು ಅಲೋ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೀವಿ ಅಷ್ಟೇ. ಒಳಗಡೆ ಹೋಗುವಾಗ ಅಲ್ಲಿ ಒಳ್ಕಲಲ್ಲಿ ನೀರಿರುತ್ತೆ. ಸೊ ನೀವು ಮನಸ್ಸಲ್ಲಿ ಏನಾದರೂ ಕೇಳಿಕೊಂಡು ಒಳ್ಕಲಲ್ಲಿ ಕೈ ಹಾಕಿದ್ರೆ ನಿಮ್ಮ ಕೈ ತುಂಬ ನೀರು ಸಿಗುತ್ತಂತೆ. ಇಲ್ಲಾಂದರೆ ಅದು ಆಗಲ್ಲ ಅಂತಂದರೆ ನಿಮಗೆ ನೀರು ಸಿಗಲ್ವಂತೆ. ಸೊ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ.
ನನ್ನ ಹಸ್ಬೆಂಡಿಗೆ ಸ್ವಲ್ಪ ಕೈ ತುಂಬಾ ಸಿಕ್ತು ನೀರು, ನನಗೆ ಒಂಚೂರು ಒಂದು ಇಂಚಷ್ಟು ಸಿಕ್ತು, ಕೈ ತುಂಬ ಏನು ಸಿಗಲಿಲ್ಲ, ಒಂದು 4-5 ಹನಿಯಷ್ಟು ಕೈಗೆ ಸಿಕ್ತು ಅಷ್ಟೇ. ನನ್ನ ತಮ್ಮಂಗೂ ಕೂಡ ಸ್ವಲ್ಪನೇ ಸಿಕ್ತು. ಸ್ವಲ್ಪ ಹೊತ್ತು ಹಾಗೆ ಇರಬೇಕಂತದು, ಕೈ ಮೇಲೆ ಬರುತ್ತಂತೆ. ತುಂಬಾ ಅರ್ಜೆಂಟ್ ಮಾಡ್ತಾಯಿದ್ರು. 5:30 ಆಗಿತ್ತು ಆಲ್ರೆಡಿ ನಾವು ಕೆಳಗಡೆ ಹೋಗೋ ಅಷ್ಟರಲ್ಲಿ, ಟೆಂಪಲ್ಗೆ ಹೋಗೋ ಅಷ್ಟರಲ್ಲಿ. ಸೊ ಅಲ್ಲಿಂದ ಇನ್ನೂ ಕೆಳಗೆ ಹೋಗೋ ಅಷ್ಟರಲ್ಲಿ ನಮಗೆ 7 o'clock ಆಗಿತ್ತು. ಇನ್ನೂ 1.5 ತಾಸು ನಾವು ಕೆಳಗಡೆ ಹೋಗೋದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಪೂರ್ತಿ ಕೆಳಗಡೆ ಬರೋಷ್ಟರಲ್ಲಿ ಆಲ್ರೆಡಿ 6:50 ಆಗಿತ್ತು, ಆಲ್ಮೋಸ್ಟ್ 7 o'clock ಹತ್ತತ್ರ. ಹಾಗೆ ಒಂದು ಸ್ವಲ್ಪ ಬಜ್ಜಿ ತಿನ್ನೋಣ ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಬಿಸಿ ಬಿಸಿ ಬಜ್ಜಿ ತಿಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ರು. ಸ್ನ್ಯಾಕ್ಸ್ ತಿಂದು ಕಾಫಿ ಕುಡಿದು ಸೀದಾ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋ ಅಷ್ಟರಲ್ಲಿ 8:30 ಆಗಿತ್ತು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.